ಮನುಷ್ಯರು ಫಾರಿನ್ ಟೂರ್ ಹೋಗೋದು ಕಾಮನ್. ಆದ್ರೀಗ ಆನೆಗಳು ಫಾರಿನ್ಗೆ ಹೋಗಿವೆ. ಬನ್ನೇರುಘಟ್ಟದ ನ್ಯಾಷನಲ್ ಪಾರ್ಕ್ನಿಂದ ದೂರದ ಜಪಾನ್ಗೆ ಗಜಪಡೆ ತಲುಪಿದ್ದೇ ರೋಚಕ. ಬನ್ನೇರುಘಟ್ಟದಿಂದ ಜಪಾನ್ಗೆ ತೆರಳಿದ ಗಜಪಡೆ. ಬಿಟ್ಟೋಗಲಾಗದೆ ಹಠ ಮಾಡಿದ್ದ ಗೌರಿ ಮತ್ತು ಸುರೇಶ. ಈ ಮೂಕ ಪ್ರಾಣಿಗಳ ಸ್ನೇಹ ನೋಡಿದ್ರೆ ಎಂಥವರ ಮನವೂ ಕಲಕದೇ ಇರಲ್ಲ. ಆಪ್ತ ಮಿತ್ರರನ್ನ ಬಿಟ್ಟೋಗಲಾಗದೆ ಸೊಂಡಿಲಿನಲ್ಲೇ ಸನ್ನೆ ಮಾಡಿ ಕಣ್ಣಂಚಿನಲ್ಲೇ ಕಣ್ಣೀರು ಸುರಿಸಿ ಭಾರವಾದ ಹೆಜ್ಜೆಯನ್ನಿಟ್ಟು ಹೊರಟಿದ್ದು ದೂರದ ಜಪಾನ್ಗೆ. ಹೌದು, ದೇಶದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಪ್ರಾಣಿ ವಿನಿಮಯ ನಡೆದಿದೆ. ಹೀಗಾಗಿ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ನಿಂದ ಜಪಾನ್ಗೆ 4 ಆನೆಗಳು ತೆರಳಿವೆ. ಗುರುವಾರ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಹೊರಟ ಸುರೇಶ್, ತುಳಸಿ, ಗೌರಿ, ಶ್ರುತಿ ಜಪಾನ್ಗೆ ಹೋಗಿ ಲ್ಯಾಂಡ್ ಆಗಿವೆ. ಬೃಹತ್ ಕೇಜ್ಗಳ ಒಳಗೆ ಕೂತು ಸುಮಾರು 8 ತಾಸು ವಿಮಾನ ಪ್ರಯಾಣದ ನಂತರ ಸಾಕಾನೆಗಳು ಜಪಾನ್ ತಲುಪಿವೆ. ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ಮೊದಲನೇ ಬಾರಿಗೆ ನಾವು ಒಂದು ಪ್ರಾಣಿನ ವಿದೇಶಕ್ಕೆ ಕಳಿಸ್ತಾ ಇರುವುದು ಇವತ್ತು ನಾವು ಮಾಡ್ತಾ ಇದ್ದೀವಿ. ಈ ಒಂದು ಎಕ್ಸ್ಚೇಂಜ್ ಪ್ರೋಗ್ರಾಮ್ ಏನಿದೆ ಇದು ನಮಗೆ 2023ರಲ್ಲಿ ನಾವು ಅಪ್ರೂವಲ್ ತಗೊಂಡು ನಮ್ಮ ಗವರ್ನಿಂಗ್ ಕೌನ್ಸಿಲಲ್ಲಿ ಈ ಒಂದು ಎಕ್ಸ್ಚೇಂಜ್ ಪ್ರೋಗ್ರಾಮ್ಗೆ ಪ್ರಾರಂಭವನ್ನು ನಾವು ಕೊಟ್ಟಿದ್ದೀವಿ. ಕಳೆದ 3 ತಿಂಗಳಿನಿಂದ ಜಪಾನ್ನ ಮಾವುತರನ್ನ ಕರೆಸಿ ಆನೆಗಳಿಗೆ ತರಬೇತಿ ನೀಡಲಾಗಿತ್ತು. ಜೊತೆಗೆ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ 2 ವೈದ್ಯಾಧಿಕಾರಿಗಳು, 4 ಮಾವುತರು, ಓರ್ವ ಮೇಲ್ವಿಚಾರಕ ಮತ್ತು ಜೀವಶಾಸ್ತ್ರಜ್ಞೆ 15 ದಿನಗಳ ಮಟ್ಟಿಗೆ ಆನೆಗಳ ಜೊತೆ ಜಪಾನ್ಗೆ ತೆರಳಿದ್ದಾರೆ. ಆನೆಗಳನ್ನ ಬೀಳ್ಕೊಡುವಾಗ ಮಾವುತರು ಭಾವುಕರಾಗಿದ್ರು. ಇನ್ನು ಜಪಾನ್ನಿಂದ ಚೀತಾ, ಜಾಗ್ವರ್, ಪೂಮಾ, ಚಿಂಪಾಂಜಿ ಮತ್ತು ಕ್ಯಾಪುಚಿನ್ ಕೋತಿಗಳು ಆಗಮಿಸಲಿವೆ. ಪ್ರವಾಸಿಗರು ಅಪರೂಪದ ಪ್ರಾಣಿಗಳನ್ನ ನೋಡಲು ಕಾತರರಾಗಿದ್ದಾರೆ. ರಾಮು, TV9 ಆನೇಕಲ್.